ನಮಸ್ಕಾರ ಪ್ರೇಕ್ಷಕರೇ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಹಸು ಮೇಯಿಸ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಇದು ನಮ್ಮ ಮನೆಗೆ ಬಂದಂಥ ಎರಡನೇ ಕರು. ಇದು ಎರಡನೇದು, ಮೂರನೇದು. ಒಂದು ಮಧ್ಯದಲ್ಲಿ ಕಂದಾಕ್ಬಿಟ್ಟಿತ್ತು ಹುಷಾರು ತಪ್ಪಿ. ಈಗ ಗಬ್ಬಾಗಿದ್ದಾಳೆ. ಒಂದು 8.5 ತಿಂಗಳಾಗಿದೆ. ಇನ್ನೊಂದು ತಿಂಗಳು ಒಳಗಡೆ ಕರ ಹಾಕಬೇಕು. ಇದು ಮೇಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾಟಿ ಹಸುಗಳು ಸಾಕಿ ಅಂತ ಹೇಳ್ತಾನೆ ಇದ್ದೀವಿ. ಇದು ನಮ್ಮ ಮನೆಗೆ ಬಂದು ಹೆಚ್ಚು ಕಡಿಮೆ 4 ವರ್ಷ ಆಯಿತು. 4 ವರ್ಷದಿಂದ ಸಾಕೊಂಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿ ನಮ್ಮ ತೋಟಕ್ಕೆ, ಜೀವಾಮೃತಕ್ಕೆ ಅನುಕೂಲ ಮಾಡಿಕೊಡ್ತಿದೆ. ಹಾಗೇ ನಮ್ಮ ಸ್ನೇಹಿತರುಗಳು ಯಾರು ಕೇಳಿದ್ರೆ ಅದನ್ನು ಕೂಡ ಗಂಧ ಮತ್ತು ಸಗಣಿನ ಅವ್ರಿಗೆ ಕೊಡುವ ಪ್ರಕ್ರಿಯೆನೂ ಕೂಡ ಮಾಡ್ತೀವಿ. ಒಂದು ನಾಟಿ ಹಸು ಇದ್ದರೆ ಒಂದು ಮನೆಗೆ ಸಾಕು. ಬಟ್ ಹಾಲಿನ ಉತ್ಪಾದನೆಗೆ ಮನೆಗೆ ಹಾಲು ಬೇಕು ಅಂದರೆ 2 ಇದ್ದರೆ ವರ್ಷ ಪೂರ್ತಿ ನಿಮಗೆ ಹಾಲು, ಬೆಣ್ಣೆ ಈ ಥರ ಆಗುತ್ತೆ. ಮಕ್ಕಳನ್ನ ಆರೋಗ್ಯಕ್ಕೋಸ್ಕರ ವರ್ಷ ಪೂರ್ತಿ ಇದ್ದರೆ ತುಂಬ ಒಳ್ಳೆಯದು. ಸೊ ಆ ದೃಷ್ಟಿಯಿಂದ ನಾವು ಇದರಿಂದ ಅದರ ತಳಿಯಲ್ಲೇ ಹುಟ್ಟಿದ್ದಂಥ ಇನ್ನೊಂದು ಹಸು ಕರುನ ಮಾಡಿಕೊಂಡಿದ್ದೀವಿ ಹಾಲಿನ ಉತ್ಪಾದನೆಗೋಸ್ಕರ. ಸೊ ನೀವು ಈ ರೀತಿ ಮಾಡಿ ಅಂತ ನನ್ನ ಅನಿಸಿಕೆ. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಕ್ಕೆ ಅಂತ ಒಂದು ಕೆಲಸ ಮಾಡಬೇಕು, ಒಂದು ಸ್ವಲ್ಪ ಮೇಯಿಸ್ಬೇಕು, ಓಡಾಡಿಸ್ಬೇಕು. ಮನೆಯಲ್ಲೇ ಕಟ್ಟಾಕೊಂಡಿದ್ದರೆ ಅದು ಸರಿ ಬರಲ್ಲ. ಆ ದೃಷ್ಟಿಯಿಂದ ನಿಮಗೆ ಹೇಳ್ತಾ ಇರೋದು. ಸಾಕೋದ್ರೆ ತುಂಬ ಒಳ್ಳೆಯದು. ನಾಟಿ ಹಸುಗಳು ಇರಬೇಕು ಮನೆಯಲ್ಲಿ, ಮೇಯಿಸ್ಬೇಕು. ಸುಮ್ಮನೆ ಇಟ್ಕೊಬಿಟ್ರೆ ಆಗಲ್ಲ. ಅವನ್ನ ಓಡಾಡಿಸ್ಬೇಕು. ಓಡಾಡಿಸಿದ್ರೆ ಸೂರ್ಯನ ಕಿರಣಗಳು ಅದ್ರ ಮೈ ಮೇಲೆ ಬಿದ್ದರೆ ಅದರ ಶಕ್ತಿ ಕೂಡ ಅತಿ ಹೆಚ್ಚು ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮಗೆ ನಾನು ಹೇಳೋದು, ನಾಟಿ ಹಸುಗಳು ಯಾಕೆ ಸಾಕಬೇಕು ಮತ್ತು ಅದರಿಂದ ಉತ್ಪಾದನೆಗಳೇನು, ಮೈ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದರ ಶಕ್ತಿ ಹೆಂಗಾಗುತ್ತೆ. ಸಗಳಿ ಗಂಧದಲ್ಲಿ ವಿಶೇಷವಾದ ಶಕ್ತಿಗಳು ಹರಿದಾಡುತ್ತೆ. ಸೂರ್ಯನ ಕಿರಣಗಳು ಅದರ ಭುಜದ ಮೇಲೆ ಬೀಳಬೇಕು, ನಮ್ಮ ನಾಟಿ ಹಸು ಭುಜದ ಮೇಲೆ ಬೀಳಬೇಕು. ಮತ್ತು ಸಗಣಿ ಮತ್ತು ಗಂಧದಲ್ಲಿ ವಿಶಿಷ್ಟವಾದ ಶಕ್ತಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಸುಗಳನ್ನ ಬಿಸಿಲಲ್ಲಿ ಮೇಯೇ ಕೊಡಬೇಕು. ಬಿಟ್ಟಾಗ ಅದ್ರ ಪ್ರಕೃತಿ ದತ್ತ ಮೇಯಬೇಕು. ಆಗ ತುಂಬ ಚೆನ್ನಾಗಾಗುತ್ತೆ ಅವರ ಶಕ್ತಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ಮಾಡ್ತಾ ಹೆಚ್ಚು ಕಡಿಮೆ ಒಂದು 190 ವೀಡಿಯೋಗಳು ಇದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಬ್ರೆಸ್ಟ್ ಕಟ್ಟರ್ ಟಿಲ್ಲರ್ಗೆ ಸಂಬಂಧಪಟ್ಟಿದ್ದೆಲ್ಲ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಮ್ಮ ತಾಯಿ ಕೂಡ ಸಾಥ್ ಕೊಡ್ತಾರೆ, ಹಸು ಮೇಯಿಸ್ಕೊಡ್ತಾರೆ. ನೋಡಿ ಅಲ್ಲಿ ಹಿಂದೆ ಬರ್ತಾಯಿದ್ದಾರೆ, ಅವರು ಬರ್ತಾರೆ. ನಾನು ಬರಕಂತ ಹೋಗ್ತಾಯಿರೋದು ಜಾಸ್ತಿ. ಪಾಪ ಅವರೇ ನನಗೆ ಹೆಲ್ಪ್ ಮಾಡೋದು. ಈ ದೃಷ್ಟಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನೀವು ಕೂಡ ಹಸುಗಳ ಸಂಖ್ಯೆ ಜಾಸ್ತಿ ಆಗಬೇಕಂದ್ರೆ ಒಬ್ಬೊಬ್ಬರು ಒಂದೊಂದು ಹಸು ಸಾಕಿ. ದಯವಿಟ್ಟು ಸಾಕೋದ್ರೆ ಅದ್ರ ಪ್ರೀತಿ, ಅವ್ರ ಮಮತೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇವಳು ಅವಳಲ್ಲ ಇಲ್ಲಿ ಹೋಗ್ತದಾಳೆ. ಅವಳು ನಾನು ಬಂದರೆ ನನ್ನ ಗುರ್ತಿಡಿತಾಳೆ, ನನ್ನ ಹತ್ರ ಬಂದು ಮಾತಾಡ್ತಾಳೆ, ಗುದ್ದಿತಾಳೆ. ತುಂಬ ತುಂಟಿ ಕೂಡ ಇವಳು, ತುಂಬ ಬುದ್ಧಿಶಾಲಿನೂ ಕೂಡ, ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಅವಳು ಹಿಡ್ಕೊಳ್ಳೋಬೇಕಾಗಿಲ್ಲ, ಜೊತೆಯಲ್ಲಿ ಸುಮ್ಮನೆ ಬರ್ತಾಳೆ. ತುಂಬ ಆ್ಯಕ್ಟಿವ್ ಇದ್ದಾಳೆ. ದಯವಿಟ್ಟು ಎಲ್ಲರೂ ನಾಟಿ ಹಸು ಸಾಕಿ. ಆ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾರೋ ಅವ್ರಿಗೆಲ್ಲ ನಾಟಿ ಹಸು ಇರಲೇಬೇಕು. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.